ಆತ್ಮೀಯ ಸ್ನೇಹಿತರೆ, ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನವರಾತ್ರಿಯ ಆಚರಣೆಯಲ್ಲಿ ದುರ್ಗೆಯ ಒಂದೊಂದು ಅವತಾರಗಳು ನಮ್ಮನ್ನು ರೋಮಾಂಚನಕಾರಿಗೊಳಿಸುತ್ತವೆ. ನವರಾತ್ರಿಯ 6ನೇ ದಿನವಾದ ಇಂದು ದುರ್ಗೆಯ 6ನೇ ಅವತಾರವಾದ ಕಾತ್ಯಾಯನಿ ರೂಪದಲ್ಲಿ ದೇವಿಯನ್ನು ಆರಾಧಿಸುತ್ತೇವೆ. ಈ ಅದ್ಭುತ ಕಥೆಯಲ್ಲಿ ಭಕ್ತಿ, ಶಕ್ತಿ ಮತ್ತು ಅಸುರರ ಸಂಹಾರದ ರಹಸ್ಯಗಳಿವೆ. ಆ ರಹಸ್ಯವನ್ನು ತಿಳಿಯಲು ನೀವು ರೆಡಿಯಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಬನ್ನಿ, ಈ ಅದ್ಭುತ ರಹಸ್ಯಮಯ ರೋಮಾಂಚನಕಾರಿ ಅವತಾರದ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನವರಾತ್ರಿಯ 6ನೇ ದಿನವನ್ನು ಕಾತ್ಯಾಯನಿ ದೇವಿ ಎಂದು ಕರೆಯಲ್ಪಡುವ ದುರ್ಗಾ ದೇವಿಯ ಉಗ್ರ ಯೋಧ ಅವತಾರಕ್ಕೆ ಸಮರ್ಪಿಸಲಾಗಿದೆ. ಸ್ನೇಹಿತರೆ, ಸಿಂಹದ ಮೇಲೆ ಸವಾರಿ ಮಾಡುತ್ತಾ ತನ್ನ ಕೈಗಳಲ್ಲಿ ಕಮಲ, ಖಡ್ಗ, ಶಿವನ ತ್ರಿಶೂಲ ಸೇರಿದಂತೆ ಹಲವು ವಿಧವಾದ ಆಯುಧಗಳನ್ನು ಹಿಡಿದಿರುತ್ತಾಳೆ. ಅಸುರನನ್ನು ಸಂಹಾರ ಮಾಡುವ ಇವಳನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಸಹ ಕರೆಯುತ್ತಾರೆ. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಪುರಾತನ ಕಾಲದಲ್ಲಿ ಮಹಿಷಾಸುರ ಎಂಬ ಅಸುರ, ಅಂದರೆ ರಾಕ್ಷಸ, ದೇವಾನುದೇವತೆಗಳಿಗೆ ತೊಂದರೆಗಳನ್ನು ನೀಡುತ್ತಾ ಬರುತ್ತಾನೆ. ಈ ಮಹಿಷಾಸುರ ಒಮ್ಮೆ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನಿಂದ ಒಂದು ವರವನ್ನು ಕೇಳುತ್ತಾನೆ. ಅದೇನೆಂದರೆ, ಯಾವ ಪುರುಷನಿಂದಲೂ ನನಗೆ ಸಾವು ಬರಬಾರದು ಎಂಬ ವರವನ್ನು ಕೇಳುತ್ತಾನೆ. ಅದಕ್ಕೆ ಬ್ರಹ್ಮದೇವ ತಥಾಸ್ತು ಎನ್ನುತ್ತಾನೆ. ಇತ್ತ ಬ್ರಹ್ಮದೇವ ತಥಾಸ್ತು ಎಂದಾಕ್ಷಣ ಮಹಿಷಾಸುರ ನನಗೆ ಸರಿಸಮಾನರು ಯಾರೂ ಇಲ್ಲ, ನನಗೆ ಇನ್ನು ಸಾವಿಲ್ಲ ಎಂದು ಮೆರೆದಾಡುತ್ತಾನೆ. ಇತ್ತ ದೇವತೆಗಳು ಕೂಡ ಚಿಂತಾಕ್ರಾಂತರಾಗುತ್ತಾರೆ. ಆದರೆ ಮಹಿಷಾಸುರ ಸ್ತ್ರೀಯಿಂದ ಸಾವು ಬರಬಹುದು ಎಂಬುದನ್ನು ಮರೆತಿರುತ್ತಾನೆ. ದೇವತೆಗಳು ತಮ್ಮ ದಿವ್ಯ ಶಕ್ತಿಯಿಂದ ದುರ್ಗೆಯನ್ನು ಸೃಷ್ಟಿಸುತ್ತಾರೆ. ಒಮ್ಮೆ ಕಾತ್ಯಾಯನ ಮಹರ್ಷಿಯು ಹೆಣ್ಣು ಮಗಳೇ ಬೇಕು ಎಂದು ತಪಸ್ಸನ್ನು ಆಚರಿಸುತ್ತಾರೆ. ಅವರ ತಪಸ್ಸಿನ ಫಲವಾಗಿ ದೇವತೆಗಳು ತಮ್ಮ ದಿವ್ಯ ಶಕ್ತಿಯನ್ನು ಸೇರಿಸಿ ಒಬ್ಬ ಹೆಣ್ಣು ಮಗಳನ್ನು ಸೃಷ್ಟಿಸುತ್ತಾರೆ. ಕಾತ್ಯಾಯನ ಮಹರ್ಷಿಗಳ ಮಗಳಾಗಿದ್ದರಿಂದ ಇವಳಿಗೆ ಕಾತ್ಯಾಯನಿ ಎಂಬ ಹೆಸರು ಬರುತ್ತದೆ. ಸ್ನೇಹಿತರೆ, ನಿಮಗೆ ತಿಳಿದಿರುವ ಕಾತ್ಯಾಯನಿ ಸೃಷ್ಟಿಯು ಮಹಿಷಾಸುರನ ಸಂಹಾರ ಮಾಡುವುದು. ಒಮ್ಮೆ ಮಹಿಷಾಸುರ ಹಾಗೂ ಕಾತ್ಯಾಯನಿ ದೇವಿಯ ನಡುವೆ ಘನಘೋರ ಯುದ್ಧ ಆರಂಭವಾಗುತ್ತದೆ. ಕಾತ್ಯಾಯನಿ ದೇವಿಯು ಬಹು ಕೈಗಳಿಂದ ಕೂಡಿರುವುದರಿಂದ ಮಹಿಷಾಸುರನನ್ನು ಸಂಹಾರ ಮಾಡಲು ಶಿವನು ಇವಳಿಗೆ ತ್ರಿಶೂಲವನ್ನು, ಭಗವಾನ್ ವಿಷ್ಣು ಸುದರ್ಶನ ಚಕ್ರವನ್ನು, ಅಗ್ನಿದೇವನು ತನ್ನ ಬಾಣವನ್ನು, ವಾಯುದೇವರು ಬಿಲ್ಲನ್ನು, ಇಂದ್ರನು ಗುಡುಗನ್ನು ನೀಡಿದನು ಎಂದು ಪ್ರತೀತಿ ಇದೆ. ಸ್ನೇಹಿತರೆ, ಮಹಿಷಾಸುರ ಮರ್ದಿನಿ ಸಿಂಹದ ಮೇಲೆ ಸವಾರಿ ಮಾಡಿ ಈ ಆಯುಧಗಳಿಂದ ಅಸುರನನ್ನು ಕೊಲ್ಲುತ್ತಾಳೆ. ಈ ಯುದ್ಧದಲ್ಲಿ ದೇವಿಯ ಧೈರ್ಯ ಮತ್ತು ಶಕ್ತಿಯು ಅದ್ಭುತವಾಗಿ ಬಿಂಬಿತವಾಗಿದೆ. ಸ್ನೇಹಿತರೆ, ಇದು ಕಥೆಯಲ್ಲ, ಇದು ನಮ್ಮೊಳಗಿನ ಭಯವನ್ನು ಜಯಿಸುವ ಸಂದೇಶವನ್ನು ನೀಡುವುದರ ಜೊತೆಗೆ ಹೆಣ್ಣಿನ ಶಕ್ತಿಯನ್ನು ನಾವು ಮನಗಾಣಬೇಕಾಗುತ್ತದೆ. ಸ್ನೇಹಿತರೆ, ಕಾತ್ಯಾಯನಿ ದೇವಿ ನಮಗೆ ಕಲಿಸುವುದು ಏನೆಂದರೆ, ಧೈರ್ಯದೊಂದಿಗೆ ಎದುರಿಸಿದರೆ ಯಾವ ಶತ್ರು ನಮ್ಮ ಮುಂದೆ ನಿಲ್ಲಲಾರದು ಎಂಬುದನ್ನು ಕಲಿಸುತ್ತಾಳೆ. ಸ್ನೇಹಿತರೆ, ಆಧುನಿಕ ಸಂದರ್ಭದಲ್ಲಿ ಕಾತ್ಯಾಯನಿ ನಮಗೆ ಮಹಿಳಾ ಶಕ್ತಿಯ ಸಂಕೇತವಾಗಿದ್ದಾಳೆ. ಅನೇಕ ದೇವಾಲಯಗಳಲ್ಲಿ, ವಿಶೇಷವಾಗಿ ಹಿಮಾಚಲ ಪ್ರದೇಶದಲ್ಲಿ ಕಾತ್ಯಾಯನಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕಾತ್ಯಾಯನಿ ದೇವಿಯ ರೂಪದ ಅವತಾರಗಳನ್ನು ವಿಶೇಷವಾಗಿ ಸ್ತ್ರೀಯರು ಅಳವಡಿಸಿಕೊಳ್ಳಿ. ಆ ದೇವಿಯ ಕೃಪೆಯು ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್, ಮೈಸೂರು.